ಅವಕಾಶ ಸಿಕ್ಕಿತ್ತು, ಅವ್ರು ವಿದ್ಯಾವಂತರಾಗಿದ್ರು ಅಷ್ಟೇನೆ. ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗಿದ್ದೀರಿ, ಸಾಹಿತಿಗಳಾಗಿದ್ದೀರಿ, ಚಿಂತಕರಾಗಿದ್ದೀರಿ. ಅವಕಾಶನೂ ಸಿಕ್ಕಿರಲಿಲ್ಲ ಅಂತಂದ್ರೆ ನನಗೆ ಅವಕಾಶ ಸಿಕ್ಕಿದ್ರಿಂದ ಮಂತ್ರಿ ಆದೆ, ನಾನು ಲಾಯರ್ ಆದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ. ಇದು ನೀವು ಇದನ್ನ ವಸ್ತುಸ್ಥಿತಿಯನ್ನ ಬಹಳ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಮ್ಮ ಯೋಚನೆಗಳಿದಾವಲ್ಲ, ಯೋಚನೆಗಳು ವೈಜ್ಞಾನಿಕವಾಗಿರಬೇಕು ಮತ್ತೆ ವೈಚಾರಿಕವಾಗಿರಬೇಕು. ನಾನು ಹಿಂದೆ ಮುಖ್ಯಮಂತ್ರಿ ಹೇಗಿರುವಾಗ ಈ ಮೌಢ್ಯಗಳು, ಕಂದಾಚಾರಗಳು ಇದಕ್ಕೆ ವಿರುದ್ಧವಾಗಿ ಒಂದು ಕಾನೂನು ತಗೊಂಡ್ಬಂದೆ. ಮೌಢ್ಯಗಳು, ಕಂದಾಚಾರಗಳು ಅದನ್ನ ಪಾಲನೆ ಮಾಡಬೇಡಿಯಪ್ಪ ಅಂತ ಹೇಳಿ ಒಂದು ಕಾನೂನು ತಗೊಂಡ್ಬಂದೆ. ಮೌಢ್ಯ ನಿಷೇಧ ಕಾಯ್ದೆ ತಗೊಂಡ್ಬಂದೆ. ಅದನ್ನ ಪಾಲನೆ ಮಾಡೋದಿಲ್ಲ ಯಾರು. ಏನ್ ಶಿಕ್ಷೆ ಕೊಟ್ಟು ಮಾಡ್ಸಕ್ಕಾಗುತ್ತಾ? ನಮ್ಮ ಸಮಸ್ಯೆಗಳನ್ನ ಚರ್ಚೆಗಳ ಮೂಲಕ ವೈಚಾರಿಕವಾಗಿ ಯೋಚನೆ ಮಾಡೋದ್ರ ಮೂಲಕ ಪರಿಹರಿಸ್ಕೊಳ್ಬೇಕು ಹೊರತು ಇಲ್ಲದ್ರೆ ಸಾಧ್ಯ ಆಗಲ್ಲ. ಅದಕ್ಕೆಲ್ಲ ನೀವೆಲ್ಲ ಸಾಹಿತಿಗಳು, ಚಿಂತಕರು, ನಾನು ಬರಬಾರದು ಅಂದ್ಕೊಂಡಿದ್ದೆ. ಸಾಹಿತಿಗಳು, ಚಿಂತಕರೆಲ್ಲ ಇರೋದ್ರಿಂದ ಬರೋಣ ಅಂತೇಳಿ ಬಂದಿರೋದು. ನನ್ನ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳೋಣ ಅಂತ. ಸಮಾಜದಲ್ಲಿ ಎಲ್ಲ ಜಾತಿ ಬಡವರು ಇದ್ದಾರೆ. ಅವ್ರಿಗೆ ಆರ್ಥಿಕ ಶಕ್ತಿಗೆ ಅಂಬೇಡ್ಕರ್ ಅವರು 25 ನವೆಂಬರ್ 1949 25 ನವೆಂಬರ್ 1925 ತಾರೀಕು 49ನೇ ಸಾಲಿನಲ್ಲಿ ಅವರು ಬರೆದಂಥ ಸಂವಿಧಾನ ಅಂಗೀಕಾರ ಆಗಬೇಕು. ಅದು ಹಿಂದಿನ ದಿನ ಭಾಷಣ ಮಾಡ್ತಾರೆ, ಮಂಡಿಸಿ. ಆ ಭಾಷಣ ಓದಬೇಕು ಪ್ರತಿಯೊಬ್ಬರು. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. 1950 ಜನವರಿ 20ನೇ ತಾರೀಕು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ 1947ನೇ ಇಸ್ವಿನಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ ನಮಗೆ. ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಸಿಗಲಿಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಸಮಾನತೆ ಹೋಗಲ್ಲ. ಈಗ ಬುದ್ಧನ ಕಾಲದಿಂದ ಇವತ್ತಿನವರೆಗೆ ಚರ್ಚೆ ನಡೀತಲೇ ಇದೆ. ನಾನು ಒಂದು ಕತೆ ಹೇಳ್ತಿದ್ದೆ ಯಾವಾಗಲೂ, ನನ್ನ ಅನುಭವ. ಏನಪ್ಪ ಅನುಭವ ಅಂತಂದ್ರೆ, ನಾನು BSc ಆದಮೇಲೆ 1 ವರ್ಷ ಬಿಟ್ಬಿಟ್ಟಿದ್ದೆ, ಡಿಸ್ಕಂಟಿನ್ಯೂ ಮಾಡಿದ್ದೆ. ಡಿಸ್ಕಂಟಿನ್ಯೂ ಮಾಡಿ ಊರಲ್ಲಿ ವ್ಯವಸಾಯ ಮಾಡೋಣ ಅಂತ ಹೋದೆ. ನನಗೆ MSc ಸೀಟ್ ಸಿಕ್ಕಲಿಲ್ಲ. ಬಾಟ್ನಿ MSc ಓದಬೇಕು ಅಂತ ಇದ್ದೆ, ಸೀಟ್ ಸಿಕ್ಕಲಿಲ್ಲ. ಆಗ ಊರಿಗೆ ಹೋದಾಗ ನಮ್ಮ ಅಪ್ಪ ನನಗೊಂದು ಕೆಲಸ ವಹಿಸ್ಬಿಟ್ಟಿದ್ದ. ಏನಪ್ಪ ಅಂತಂದ್ರೆ, ದನಕರುಗಳಿಗೆ ಮನೇಲಿ ಇರ್ತಿದ್ವಲ್ಲ, ವ್ಯವಸಾಯ ಮಾಡಕ್ಕೆ ಹೋದ್ರೆ ದನಕರುಗಳೆಲ್ಲ ಮನೇಲೇ ಇದ್ದದ್ದು, ದನಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನ. ಅದಕ್ಕೆ ನಾನು ಬಾವಿಗೆ ನೀರು ತಗೊಬರಕ್ಕೆ ಹೋಗ್ತಿದ್ದೆ. ಆ ಬಾವಿನಲ್ಲಿ ನೀರು ಶೇಖ ಬಂದು ದನಕರುಗಳಿಗೆಲ್ಲ ಕುಡಿಸೋದು ನೀರು. ಆ ನೀರು ತಗೊಳ್ಳುವಾಗ ಬಾವಿಗೆ, ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು, ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ತಂದು ಹಾಕ್ಬಿಟ್ಟಿದ್ದು. ಆ ಕಸ ಎಲ್ಲ ಮುಚ್ಕೊಂಡಿರೋದು. ಅದನ್ನು ದೂರ ತರಿಸ್ಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿದ್ದೆ.
ಅದು ಮೇಲೆ ಹೋದ್ಮೇಲೆ ದೂರ ಹೋದ್ಮೇಲೆ ನೀರು ತಗೊಳ್ಳಿ, ಆ ನೀರು ತಗೊಬಂದು ಇದು ಮಾಡ್ತಿದ್ರು. ಅಂದರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ನೀರು ತಗೊಂಡು ಬಿಂದಿಗೆ ಇಂದ ನೀರು ತಗೊಳ್ಳೋರಿಗೆ ದೂರ ಸರ್ಕೊಳ್ಳೋದು, ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋದ್ರೆ ಮತ್ತೆ ಮುಚ್ಚಿದೆ. ಹಂಗೆ ನಮ್ಮ ಜಾತಿ ವ್ಯವಸ್ಥೆ. ಸೊ ಅದಕ್ಕೋಸ್ಕರ ನೀವೆಲ್ಲ ವಿದ್ಯಾವಂತರಾಗಿದ್ದೀರಿ, ಅವಕಾಶ ಸಿಕ್ಕಿದೆ. ನಿಮ್ಮ ಕುಟುಂಬಗಳು ನೋಡ್ಕೋಬೇಡಿ ಅಂತ ಹೇಳಲ್ಲ ನಾನು, ನೋಡ್ಕೊಳ್ಳಿ, ಅದು ಸಮಾಜಕ್ಕೆ ಏನಾದ್ರು ಕೆಲಸ ಮಾಡಿ ಅಷ್ಟೇ. ಬರೀ ಕುರುಬ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜ. ಈಗ ನೀವು 31 ಪುಸ್ತಕಗಳನ್ನ ಈಗ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಅನಾವರಣ ಮಾಡಿದ್ದೀವಿ. ಅದರಲ್ಲಿ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ, ನಮ್ಮ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ. ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ವೈಚಾರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಆಗಬೇಕು. ಅದಾದರೆ ಜನ ಬದಲಾವಣೆ ಆದರೆ ಅದು ಅದಕ್ಕಿಂತ ದೊಡ್ಡ ಕೆಲಸ ಒಂದಿಲ್ಲ. ಈಗ ಹುಲಿ ನಾಯಕರು ಇಲ್ಲಿ ಬಂದು ಡಾಕ್ಟರ್ ಆಗಿದ್ರು, ಆಮೇಲೆ ಒಂದು ವಿದ್ಯಾಸಂಸ್ಥೆ ಮಾಡಿದ್ರು. ವಿದ್ಯಾಸಂಸ್ಥೆ ಮಾಡಿ ಬಹಳ ಸಂತೋಷ, ಆದರೆ ಎಲ್ಲರಿಗೂ ಶಿಕ್ಷಣ ಕೊಡಿ ಅಷ್ಟೇ. ಶಿಕ್ಷಣ ವಿದ್ಯಾಸಂಸ್ಥೆಗಳಿದೆಯಲ್ಲ, ಈಗ ನಮ್ಮ ಸರ್ಕಾರ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈಗ 5 ಗ್ಯಾರಂಟಿ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು ಯಾಕೆ ಮಾಡಿದೆ ನಾನು ಹೇಳಿ ನೋಡೋಣ. ಈಗ 30,000 ಕೋಟಿ, 2,000 ರೂಪಾಯಿ ಕೊಡ್ತೀವಲ್ಲ ತಿಂಗಳಿಗೆ ಒಬ್ಬ ಮಹಿಳೆಗೆ, ಯಜಮಾನಿಗೆ 30,000 ಕೋಟಿ ಆಗುತ್ತೆ ವರ್ಷಕ್ಕೆ. 30,000 ಕೋಟಿ, ಒಟ್ಟು 50,000 ಕೋಟಿಗಿಂತ ಜಾಸ್ತಿ ಆಗುತ್ತೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ. ನಿಮಗೆ ಕೈನಲ್ಲಿ ಹಣ ಇಲ್ಲದೆ ಹೋದ್ರೆ, ಪರ್ಚೇಸಿಂಗ್ ಪವರ್ ಇಲ್ಲದೆ ಹೋದ್ರೆ ಹೆಂಗೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದು? ಮತ್ತೆ ಬೇರೆ ಬಾಬುಗಳಿಗೆ ನೀವು ಖರ್ಚು ಮಾಡ್ಲಿಕ್ಕೆ ಇಲ್ಲ ಹಣ ಇರ್ತದೆ. ಆರ್ಥಿಕ ಸಬಲರಾಗಬೇಕು ಬೇಡ? ಅದಕ್ಕೋಸ್ಕರ 50,000 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚಾದರೂ ಕೂಡ ಇದನ್ನ ನಿಲ್ಸಕ್ ಹೋಗಲ್ಲ. ಅದು ಕೆಲವರು ಪಟ್ಟಭದ್ರ ಇದನ್ನೇ ದೊಡ್ಡ ತಪ್ಪು ಅಂತೇಳಿ ಪ್ರಚಾರ ಮಾಡ್ತಾರೆ. ನೀವು ಸುಮ್ಮನೆ ಕೂತ್ಕೊಳ್ಳದ ಕೂತ್ಕೋಬಾರದಲ್ವಾ? ದೊಡ್ಡ ತಪ್ಪು ಅಂತ ಮಾತಾಡ್ತಾರೆ ನೀವು. ಅವರು ಪಾಪ ಅನೇಕ ಜನ ನಿಮ್ಮಲ್ಲಿ ಎಲ್ಲರೂ ಅಲ್ಲ, ಕೆಲವರು ಅವ್ರು ಹೇಳ್ದದಕ್ಕೆ ಚಪ್ಪಾಳೆ ತಟ್ಬಿಡೋದು. ಯಾಕೆ ಸುಮ್ಮನೆ ಯಾಕೆ ಚಪ್ಪಾಳೆ ತಟ್ಬಿಡೋಣ ನಾವು ಅದಕ್ಕೆ ತಟ್ಬಿಡೋದು. ಈಗ ಎಲ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ ಮಾಡಿದೀವಿ. ಈಗ ಬಸ್ನಲ್ಲಿ ಓಡಾಡೋದ್ರಿಂದ ಅವ್ರ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ಅವ್ರ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಅನುಕೂಲ ಆಗುತ್ತೆ, ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ನನಗೆ ಧರ್ಮಸ್ಥಳದ ಹೆಗ್ಡೆ ಒಂದ್ಸರಿ ಒಂದು ಪತ್ರ ಬರೆದ್ರು, ಈ ಕಾರ್ಯಕ್ರಮ ಜಾರಿ ಆದ್ಮೇಲೆ, ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ತಕ್ಷಣ ಒಂದು ಪತ್ರ ಬರೆದ್ರು. ನೀವು ಈ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ಮೇಲೆ ಎಲ್ರಿಗೂ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಡಕ್ ಮಾಡಿದ್ಮೇಲೆ ನಮ್ಮ ದೇವಸ್ಥಾನಕ್ಕೆ ಬರೋರು ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇಲ್ಲಿದ್ದಾರೆ ಬರೀ ಭಕ್ತಾದಿಗಳು ಜಾಸ್ತಿ ಆಗ್ಲಿಲ್ಲ, ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲೆಲ್ಲ ವ್ಯಾಪಾರಗಳು ಜಾಸ್ತಿ ಆಯ್ತಾ ಇಲ್ವಾ? ಸೊ ಇದು ಕಾರ್ಯಕ್ರಮ. ಆಮೇಲೆ ಈ
1,60,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವು ಎಷ್ಟು ಜನ 200 ಕರೆಂಟ್ಗಿಂತ ಉಪಯೋಗಿಸ್ತೀರೇನೋ ಗೊತ್ತಿಲ್ಲ ನನಗೆ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ, 2,000 ರೂಪಾಯಿ ಕೊಡೋದು ಉಳಿತಾಯ ಆಗುತ್ತಲ್ಲ. ಅದಕ್ಕೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ಬೇಕು ಎಲ್ಲರೂ. ಅಸಮಾನತೆ ಸುಮ್ಸುನೆ ಹೋಗ್ಬಿಡ್ತದ, ಜಾತಿ ಸುಮ್ಸುನೆ ಹೋಗ್ಬಿಡ್ತದ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವತಂತ್ರರಾದರೆ, ಶಕ್ತಿ ಬಂದರೆ ನಿಮಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ. ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಜಾತಿ ಮಾಡೋದ್ರಿಂದ ಅವ್ರು ಏನು ಹೇಳ್ತಿದ್ರು ಲೋಕಿ ಅವರು ಅಂತಂದ್ರೆ, ಜಾತಿ ಯಾವ ಹಿಂದುಳಿದಿದ್ದಾರಲ್ಲ, ದುರ್ಬಲವಾಗಿದ್ದಾರಲ್ಲ, ಆ ಜನ ಜಾತಿ ಸಮಾವೇಶ ಮಾಡಿ ಸಂಘಟನೆ ಆದರೆ ಅದರಿಂದ ತಪ್ಪೇನಲ್ಲ, ಸಮಾಜಕ್ಕೆ ತೊಂದರೆ ಆಗಲ್ಲ. ಆದರೆ ಮುಂದುವರೆದವರು ಜಾತಿ ಸಮಾವೇಶಗಳನ್ನು ಮಾಡಬಾರ್ದು. ಇದನ್ನ ಲೋಹಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ವಿದ್ಯಾವಂತರು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ಸಾಮಾಜಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ರಾಜಕೀಯವಾಗಿ ಶಕ್ತಿ ಇರ್ತಕ್ಕಂಥವ್ರು, ಇದನ್ನ ನಾವು ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಅಂತ ಚಿಂತನೆಯನ್ನು ನೀವೆಲ್ಲ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಸಮಾವೇಶದಲ್ಲಿ ರೇವಣ್ಣ ಸಾಂಸ್ಕೃತಿಕ ಸಮಾವೇಶ, ಸಾಂಸ್ಕೃತಿಕ ಪರಿಷತ್ ಅದರ ಅಧ್ಯಕ್ಷರಿಗೂ ನನಗೆ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಕೆಲವರಿಗೆ ಮನಸ್ಸಿಗೆ ಬದಲಾವಣೆ ಆಗಬೇಕು, ಮನಸ್ಸಿಗೆ ನೋವಾಗಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಹೇಳಲೇಬೇಕಾಗ್ತದೆ. ನನಗೆ ಸರಿ ಅನ್ಸುತ್ತೆ ಹೇಳಿದ್ದೀನಿ. ಒಳ್ಳೆಯ ಚರ್ಚೆ ಆಗಲಿ, ಸಮಾಜಮುಖಿಯಾದಂಥ ಚರ್ಚೆ ಆಗಲಿ, ಸಮಾಜಕ್ಕೆ ಒಳಿತು ಆಗ್ತಕ್ಕಂಥದ್ದು ಚರ್ಚೆ ಆಗಲಿ ಅಂತೇಳಿ ಆರಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. 2 ದಿನ ಚರ್ಚೆ ಇಟ್ಕೊಂಡಿದ್ದೀರಿ, ಇವತ್ತು ನಾಳೆ 2 ದಿನ ಚರ್ಚೆ ಇಟ್ಕೊಂಡಿದ್ದೀರಿ. ಅದು ಒಳ್ಳೆಯ ಚರ್ಚೆ ಆಗಲಿ ಅಂತೇಳಿ ಆರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಿದ್ರು ರೇವಣ್ಣ. ನನಗೆ ಇನ್ನೊಂದು ಮೀಟಿಂಗ್ ಇದೆ, ನಾವು ಹೋಗ್ಬೇಕಾಗಿದೆ ಬೆಂಗಳೂರಿಗೆ, ಅದರಿಂದ ಸಂವಾದಕ್ಕೆ ಇರಲ್ಲ.